ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಅಶ್ವಿನಿ ಅವರು ಕೂಡ ಮಾತನಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ರು ಕೇಳ್ತಾ ಹೋಗೋಣ. ಈಗ ನಮಗೆ ಯಾವುದೂ ಕೂಡ ಸರಿಯಾಗಿ ಮಾಹಿತಿಯನ್ನ ಪೊಲೀಸರು ಕೊಡ್ತಾ ಇಲ್ಲ. ನಮಗೆ ಒಂದು ಗೊತ್ತಾಗಿರೋದು ಏನು ಅಂತಂದ್ರೆ, ನಮ್ಮ ಸಮಾಧಾನಕ್ಕೋಸ್ಕರ ಒಂದು FIR ಅನ್ನ ಮಾಡಿದರೆ ಅದರಲ್ಲಿ ಒಂದು 4 ಸೆಕ್ಷನ್ಗಳನ್ನ ಹಾಕಿರುವಂತ ಕಂಡು ಬರುತ್ತೆ. ಆದ್ರೆ ಯಾಕೆ ಬಯಾಸ್ಡ್ ಆಗಿ ನೀವು ಮಾಡ್ತಾ ಇದ್ದೀರಿ? ಯಾಕೆ ನೀವು ಏರ್ಫೋರ್ಸ್ ಕಮಾಂಡರ್ ಹೆಸರು ನಿಮಗೆ ಗೊತ್ತಿಲ್ವಾ? ಯಾಕೆ ನೀವು ಆತನ ಹೆಸರನ್ನ ಉಲ್ಲೇಖ ಮಾಡಿಲ್ಲ? ಈ ತನಿಖೆಯನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದೀರಿ ಅಂತ ನನ್ನ. ಈಗ ನಮಗೆ ಯಾವುದೂ ಕೂಡ ಸರಿಯಾಗಿ ಮಾಹಿತಿಯನ್ನ ಪೊಲೀಸರು ಕೊಡ್ತಾ ಇಲ್ಲ. ನಮಗೆ ಒಂದು ಗೊತ್ತಾಗಿರೋದು ಏನು ಅಂತಂದ್ರೆ, ನಮ್ಮ ಸಮಾಧಾನಕ್ಕೋಸ್ಕರ ಒಂದು FIR ಅನ್ನ ಮಾಡಿದರೆ ಅದರಲ್ಲಿ ಒಂದು 4 ಸೆಕ್ಷನ್ಗಳನ್ನ ಹಾಕಿರುವಂತ ಕಂಡು ಬರುತ್ತೆ. ಆದ್ರೆ ಯಾಕೆ ಬಯಾಸ್ಡ್ ಆಗಿ ನೀವು ಮಾಡ್ತಾ ಇದ್ದೀರಿ? ಯಾಕೆ ನೀವು ಏರ್ಫೋರ್ಸ್ ಕಮಾಂಡರ್ ಹೆಸರು ನಿಮಗೆ ಗೊತ್ತಿಲ್ವಾ? ಯಾಕೆ ನೀವು ಆತನ ಹೆಸರನ್ನ ಉಲ್ಲೇಖ ಮಾಡಿಲ್ಲ? ಈ ತನಿಖೆಯನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದೀರಿ ಅಂತ ನನ್ನ. ಈಗ ನಮಗೆ ಯಾವುದೂ ಕೂಡ ಸರಿಯಾಗಿ ಮಾಹಿತಿಯನ್ನ ಪೊಲೀಸರು ಕೊಡ್ತಾ ಇಲ್ಲ. ನಮಗೆ ಒಂದು ಗೊತ್ತಾಗಿರೋದು ಏನು ಅಂತಂದ್ರೆ, ನಮ್ಮ ಸಮಾಧಾನಕ್ಕೋಸ್ಕರ ಒಂದು FIR ಅನ್ನ ಮಾಡಿದರೆ ಅದರಲ್ಲಿ ಒಂದು 4 ಸೆಕ್ಷನ್ಗಳನ್ನ ಹಾಕಿರುವಂತ ಕಂಡು ಬರುತ್ತೆ. ಆದ್ರೆ ಯಾಕೆ ಬಯಾಸ್ಡ್ ಆಗಿ ನೀವು ಮಾಡ್ತಾ ಇದ್ದೀರಿ? ಯಾಕೆ ನೀವು ಏರ್ಫೋರ್ಸ್ ಕಮಾಂಡರ್ ಹೆಸರು ನಿಮಗೆ ಗೊತ್ತಿಲ್ವಾ? ಯಾಕೆ ನೀವು ಆತನ ಹೆಸರನ್ನ ಉಲ್ಲೇಖ ಮಾಡಿಲ್ಲ? ಈ ತನಿಖೆಯನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದೀರಿ ಅಂತ ನನ್ನ. ಈಗ ನಮಗೆ ಯಾವುದೂ ಕೂಡ ಸರಿಯಾಗಿ ಮಾಹಿತಿಯನ್ನ ಪೊಲೀಸರು ಕೊಡ್ತಾ ಇಲ್ಲ. ನಮಗೆ ಒಂದು ಗೊತ್ತಾಗಿರೋದು ಏನು ಅಂತಂದ್ರೆ, ನಮ್ಮ ಸಮಾಧಾನ. ಇನ್ನು ಅಶ್ವಿನಿ ಅವರು ಕೂಡ ಮಾತನಾಡ್ತಾ ಇದ್ರು. ಪೊಲೀಸರು ಈಗಾಗಲೇ FIR ಏನೋ ದಾಖಲು ಮಾಡಿದ್ದಾರೆ, ಬಟ್ ಆದರೆ ಅವರನ್ನು ಅರೆಸ್ಟ್ ಯಾವಾಗ ಮಾಡ್ತೀರಿ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ನಮ್ಮ ರಾಜ್ಯದವರಿಗೆ ಅನ್ಯಾಯ ಆಗ್ತಾ ಇದೆ, ಅದು ಕೂಡ ಕನ್ನಡದವರಿಗೆ ಅವಮಾನ ಆಗ್ತಾ ಇದೆ. ಎಲ್ಲೋ ಕೂತ್ಕೊಂಡು ವಿಡಿಯೋ ಹರಿಬಿಟ್ಟು ಕನ್ನಡಿಗರ ಮೇಲೆ ಅವಮಾನ ಅಪವಾದವನ್ನು ಕೂಡ ಮಾಡಿ ಇದೀಗ ಆರಾಮಾಗಿದ್ದಾರೆ ಶೀಲಾದಿತ್ಯ ಬೋಸ್ ಅವರು. ಅವರನ್ನು ಅರೆಸ್ಟ್ ಮಾಡಬೇಕು, ಕಾನೂನು ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು. ಒಬ್ಬ ವಿಂಗ್ ಕಮಾಂಡರ್ ಈ ರೀತಿಯಾಗಿ ವರ್ತಿಸ್ತಾರೆ ಅಂತಂತಂದರೆ ಯಾವ ರೀತಿಯಾದಂತಹ ಮೆಸೇಜ್ ಪಾಸ್ ಆಗ್ತಾ ಇದೆ? ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅಂತ ಹೇಳೋದೆಲ್ಲ ಬರೀ ನೆಪ ಮಾತ್ರಕ್ಕೆ, ಬರೀ ಬಾಯಿ ಮಾತಿಗೆ ಮಾತ್ರ ಹೇಳ್ತಾ ಇದ್ದಾರೆ. ಇದೀಗ ವಿಕಾಸ್ ಮೇಲೆ ಹಲ್ಲೆ ಕೂಡ ಆಗಿದೆ, ಆತನನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ, ಬಂಧನ ಕೂಡ ಮಾಡಲಾಗಿದೆ. ಈ ಒಂದು ಜಗಳ 1 ವರ್ಷನ ಮಾತ್ರ ಕೇಳಿ ಪೊಲೀಸ್ ಇಲಾಖೆ ಈ ರೀತಿಯಾದಂತಹ ಆಕ್ಷನ್ ತೆಗೆದುಕೊಂಡಿದೆ. ಇದೀಗ CCTV ಫುಟೇಜ್ ಕೂಡ ಲಭ್ಯ ಆಗಿದೆ. ಈಗೇನು ಹೇಳ್ತಾರೆ ಪೊಲೀಸ್ ಅಧಿಕಾರಿಗಳು? ಆತನನ್ನು ಬಿಡುಗಡೆ ಮಾಡಬೇಕು, ಆತನಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನು ಪೊಲೀಸ್ ಇಲಾಖೆ ಕೂಡ ಮಾಡಬೇಕಾಗಿರುವಂಥದ್ದು. ಇದು ಅವರ ಕರ್ತವ್ಯ. ಇದೀಗ ಎಲ್ಲೇ ಇದ್ರೂ ಕೂಡ ಶೀಲಾದಿತ್ಯ ಅವರನ್ನ ಬಂಧಿಸಬೇಕು ಅಂತ ಹೇಳಿ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬರೀ ಸಾರಿ ಹೇಳಿದ್ರೆ ಆಗೋದಿಲ್ಲ, ಆತನ ಮೇಲೆ ರೌಡಿ ಶೀಟರ್ ಹಾಕಬೇಕು ಅಂತ ಹೇಳಿ ಇದೀಗ ಕರವೇ ಆಗ್ರಹಿಸ್ತಾ ಇದೆ.